ಸ್ವಚ್ಛತೆ ಕಾಪಾಡೋದಂದ್ರೆ ಏನು, ನಮ್ಮ ಮನೆ ಒಂದು ಕ್ಲೀನ್ ಇದ್ರೆ ಸಾಕಾಗಲ್ಲ. ನೀರ್ ಕೆಟ್ಟ ಹೋಗಿದ್ರೆ ಪಾಪ ಆನೆಗಳಿಗೂ ಒಂದು ಆರೋಗ್ಯ ಕೆಡೋ ಒಂದು ಪರಿಸ್ಥಿತಿ. ಕೆರೆನ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಇದಕ್ಕೂ ಸರಿಪಡಿಸಿದ್ರೆ ಎಷ್ಟು ಚೆನ್ನಾಗಿ ನೋಡೋರಿಗೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ದನಗಳಿಗಾಗಿರ್ಬೋದು, ಆನೆಗಳು ಇದಾವೆ, ನೀರ್ ಕುಡಿಯಕ್ ಆನೆಗಳು ಕೂಡ ಅಲ್ಲಿ ಇಳಿತವೆ ಕಿರಣ್. ಯಾವಾಗ್ಲೂ ಇಲ್ಲಿ ಆನೆ ಹೋದ ವರ್ಷ ಇಳಿದ್ಬಿಟ್ಟು ಇಲ್ಲಿ ಈಜ್ ಹೊಡೆದಿತ್ತು ಆನೆಗಳೆಲ್ಲ. ಕೆರೆಯಿಂದನೇ ನಮ್ಮ ಹೆಚ್ಚು ಕಮ್ಮಿ 30-40 ಆನೆ ಇದೆ ಅಂದ್ರೆ ಬೀಟಮ್ಮ, ಓಲ್ಡ್ ಬೆಲ್ಟ್, ಭುವನೇಶ್ವರಿ. ಹೌದು. ಏನ್ ಸರ್ ಇದು ಕೆರೆ ಇಷ್ಟೊಂದು ಗಲೀಜಾಗಿದೆ, ಇಲ್ಲಿ ಆನೆ ನೀರು ಕುಡಿಯೋ ಜಾಗನ ಇದು? ಸರ್ ಇದು ಆನೆ ಅಂತಾನೆ ಅಲ್ಲ, ದನಗಳು ಮತ್ತೆ ಜನಗಳು ಕೂಡ ಕಾರ್ ತೊಳೆಯೋದು, ಬೈಕ್ ತೊಳೆಯೋದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. 4 ಜನಕ್ಕೆ ಒಳ್ಳೇದಾಗುವಂತ ಈ ಕೆರೆ. ಮತ್ತೆ ಇನ್ನೊಂದು, ಗಣಪತಿ ಹಬ್ಬ ಬಂದ್ರೆ ಗಣಪತಿ ಸಮೇತ ಇಲ್ಲೇ ತಗೊಬಂದ್ ಬಿಡೋದು. ಹೂವಿನ ಹಾರ ಎಲ್ಲ ನೋಡ್ತಾ ಇದೀರಾ ನೋಡಿ. ಹೌದು ನೋಡಿ, ಹೂವಿನ ಹಾರ ಎಲ್ಲ ನೋಡ್ತಾ ಇಲ್ವಾ? ಇದು ಗಣಪತಿ ಹಬ್ಬ ಆಗಿ ಎಷ್ಟು ದಿವಸ ಆಯ್ತು ನೋಡಿ. ಎಷ್ಟೊಂದು ಹೂಗಳು ಆಗ್ಲಿ ಅಲ್ಲೇ ಕೊಳ್ತು ಅಲ್ಲೇ ಇದ್ದಾಗಿದ್ದಾವೆ. ಇದು ಪ್ರಾಣಿ ಕುಡಿಯುವಂತ ನೀರು ಮತ್ತೆ ದನಗಳು ಕುಡಿಯುವಂತ ನೀರು. ಒಂದ್ 4 ಜನಕ್ಕೆ ಒಂದು ಬೈಕ್ ಆಗ್ಲಿ, ಒಂದು ಬಿಸಿಲು ಟೈಮಲ್ಲಿ ಒಂದು ವೆಹಿಕಲ್ ಹೋಗ್ತಾ ಇದೆ ಅಂದ್ರೆ ಏನಾರು ಒಂದು ಅದಕ್ಕೆ ನೀರಾಗ್ಲಿ ತುಂಬ್ಕೊ ಹೋಗ್ತಾರೆ. ಯಾಕಂದ್ರೆ ಇದು ಇವತ್ತಿನ ಕೆರೆ ಅಲ್ಲ ಕಿರಣ್, ಇದು ಒಳ್ಳೆ ವಾಟರ್, ಇದು ಏನು ಜಲ ಬರ್ತಾ ಇರೋವಂತ ಇದು ಒಳ್ಳೆ ಝರೆ ಇದೆ ಇದು ನೋಡಿ. ಅಲ್ಲಿಂದ ಎಲ್ಲ ಇದು ತುಂಬಾ ಹಳೆ ಕೆರೆ. ನಾವು ಸಣ್ಣ ಮಕ್ಳಿದ್ದಾಗ ಇಲ್ಲಿ ಈಜ್ ಹೊಡಿಯಕ್ ಬರ್ತಾ ಇದ್ವು ಟ್ಯೂಬ್ ಹಾಕೊಂಡು. ಅವಾಗೆಲ್ಲ ಆಟ. ಇವತ್ತು ಇಳಿಯಕ್ಕೆ ಈ ನೀರ್ನ ಮುಟ್ಟಕ್ಕೆ ಒಂಥರ ಗಲೀಜ್ ತರ ನೋಡ್ತಾರೆ ಜನ. ಯಾಕೆ ಹೇಳಿ ನೋಡಿ, ಇದು ಎಷ್ಟು ಮಟ್ಟಿಗೆ ಇದ್ದಿದೆ ನೋಡಿ. ಇದೆಲ್ಲ ಯಾರ ಗಮನಕ್ಕೂ ಬರ್ತಾ ಇಲ್ವಾ? ನಮ್ಮ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಅಡ್ಗಸ್ನಹಳ್ಳಿ ಅಂತ ಬರುತ್ತೆ, ಆನೆಘಟ್ಟ ಹೋಗೋ ರಸ್ತೆ ಇದು ನೋಡಿ. ಮೇನ್ ರೋಡ್ ಇದೆ, ಪಕ್ಕದಲ್ಲೂ ಇರುವಂತ ಕೆರೆ. ಎಷ್ಟು ವಾತಾವರಣ ಎಷ್ಟು ಚೆನ್ನಾಗಿದೆ, ಇದ್ರಲ್ಲಿ ಮೀನ್ ಸಮೇತ ಇದೆ. ಈ ವಾತಾವರಣದಲ್ಲಿ ಇಂಥ ಒಳ್ಳೆ ಕೆರೆನ ಈ ತರ ಹಾಳು ಬಿಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಇದು ನೋಡಿ, ಯಾರು ಒತ್ತುವರಿ ಮಾಡಿಲ್ಲ, ಏನೂ ಮಾಡಿಲ್ಲ. ಇಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಕೆರೆ ಮೇಲ್ಗಡೆ. ಛತ್ತೆ ಅಂತ ಹೇಳ್ತಾರೆ ಅದು. ಅದೆಲ್ಲ ಕ್ಲೀನ್ ಮಾಡಿದ್ರೆ, ಈ ಹೂವೆಲ್ಲ ಕ್ಲೀನ್ ಮಾಡಿದ್ರೆ ಎಷ್ಟೊಳ್ಳೆ ಕಾಣುತ್ತೆ. ಇದು ಬೇಲೂರು ತಾಲೂಕು ನಮ್ಮ ಮತ್ತೆ ಸ್ಥಳೀಯ ಅಧಿಕಾರಿಗಳು, ನಮ್ಮ ಅರಹಳ್ಳಿ ಹೋಬಳಿ ಇದೆಲ್ಲ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಗೊಬಂದು ಈ ಏನ್ ಕೆರೆ ಮೇಂಟೆನೆನ್ಸ್ ಮಾಡ್ತಾರೋ ಇದರ ಶಾಸಕರ ಗಮನಕ್ಕೆ ತಗೊಬಂದು ಆದಷ್ಟು ಬೇಗ ಈ ಕೆರೆನ ಕ್ಲೀನ್ ಮಾಡಿಸಿ 4 ಜನಕ್ಕೆ ಉಪಯೋಗ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಹೌದು ನೋಡಿ, ಸ್ವಚ್ಛತೆ ಕಾಪಾಡಿ ಅಂತಾರೆ. ಇವತ್ತು ಈ ಸ್ವಚ್ಛತೆನ ಯಾರು ಕಾಪಾಡಬೇಕು? ಇವತ್ತು ಇದನ್ನ ಇದನ್ನ ಸ್ವಚ್ಛತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಅಧಿಕಾರಿಗಳಿಗೆ. ನೋಡಿ, ಇವತ್ತು ಇಂಥ ನಮ್ಮ ವಾತಾವರಣ ಕೂಡ, ಸುತ್ತಲಿನ ವಾತಾವರಣ ಕೂಡ ಸ್ವಚ್ಛತೆಯಿಂದ ಕಾಪಾಡ್ಬೇಕಂತ ಹೇಳಿ ನಾನು ಇವತ್ತು ಸ್ಥಳೀಯ ಅಧಿಕಾರಿಗಳಿಗೆ, ನಮ್ಮ ಬೇಲೂರು ಹಿರಿಯ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟ ಇದಕ್ಕೆ ಏನ್ ಸಂಬಂಧ ಯಾರಿಗೆ ಪಡುತ್ತೋ ಆ ಅಧಿಕಾರಿಗಳು ಈ ವಿಡಿಯೋನ ನೋಡಿದ್ರೆ ಮತ್ತೆ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡ್ಲಿ, ಈ ಒಂದು ಗಮನಕ್ಕೆ ತಗೊಂಡು ಇದನ್ನ ಕ್ಲೀನ್ ಮಾಡಿಸುವಂತ ಕೆಲಸನ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣ್. ನೋಡಿ, ಇಲ್ಲಿಯ ಸ್ಥಳೀಯರಿದ್ದಾರೆ, ಅವರು ಹೆಂಗ್ ಬದುಕಬೇಕು, ಇಲ್ಲಿ ಅಕ್ಕಪಕ್ಕ ಪ್ಲಾಂಟರ್ಸ್ ಇದ್ದಾರೆ, ಕಾಫಿ ಬೆಳೆಗಾರರಿದ್ದಾರೆ. ನೋಡಿ ಸರ್, ನಮ್ಮ ಮನೆ ಅಂತೂ ಇಲ್ಲೇ ಇರೋದು, ವರ್ಷಗಟ್ಲಿಂದ ನಾವು ಇಲ್ಲೇ ಇರೋದು. ಒಂದು 8 ವರ್ಷ ಹಿಂದೆ ಏನು ಆಗ್ತಾ ಇರಲಿಲ್ಲ ಸರ್ ಈ ಕೆರೆ ಒಳಗಡೆ. ಈ ಮಹಬೂಬ್ ಸರ್ ಹೇಳ್ದಂಗೆ ಪ್ರತಿ ವರ್ಷ ಗಣಪತಿ ವಿಸರ್ಜನೆ ಇಲ್ಲೇ ಮಾಡೋದು. ಅಂತ ಸ್ವಚ್ಛತೆ ಇದು ಅಂತ ಒಂದು ಕಾರ್ಯ ಮಾಡ್ಬೇಕಂದ್ರೆ ಕೆರೆ ಹೆಂಗ್ ಕ್ಲೀನ್ ಇರ್ಬೇಕಂತ ಜನರಿಗೆ ಅಷ್ಟು ಬುದ್ಧಿ ಇಲ್ಲ ಸರ್. ಈಗ ಪ್ಲಾಸ್ಟಿಕ್ ಅಂತೆ, ಮಕ್ಳು ಡೈಪರ್ ಎಲ್ಲ ತಂದು ಅಲ್ಲಿಗೆ ಎಸ್ತಿದ್ದಾರೆ. ನಾನು ಎಷ್ಟೊಂದ್ಸಲಿ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಮ್ಮ ಶಶಿಯಣ್ಣ ಅವರೆಲ್ಲ ಇದ್ದಾರೆ ಇಲ್ಲಿ ಊರಿನ ಇವರು ಮೆಂಬರ್ಸ್ ಅವರೆಲ್ಲ ಇದ್ದಾರೆ. ಅವ್ರಿಗೆ ಸುಮಾರು ಸಲ ನಾನು ಮನವಿ ಮಾಡಿದ್ದೀನಿ. ನಾನು ಇನ್ನೊಂದು ಏನ್ ಹೇಳಿದೀನಿ ಗೊತ್ತಾ ಸರ್, ಇದೊಂದು ಕ್ಯಾಮ್ರಾ ಫಿಟ್ ಮಾಡ್ಬಿಡಿ ಅಂತ. ನಾನು ಇದ್ರದ್ದು ಸೋಲಾರ್ ಕ್ಯಾಮ್ರಾ ಫಿಟ್ ಮಾಡ್ಬಿಡಿ, ಅವಾಗ ಹಾಕ್ಸ್ಬಿಟ್ಟು ಬೋರ್ಡ್ ಹಾಕ್ಸಿದ್ರೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಜನ ಅವಾಗ ಹೆದರ್ತಾರೆ, ಯಾರು ಏನು ಹಾಕಲ್ಲ. ಅದೊಂದು ನಾನು ಮನವಿ ಮಾಡಿದ್ದೀನಿ ಸುಮಾರು ಸಲಿ. ಮಾಡ್ತೀವಿ ಅಂತ ವರ್ಷಗಟ್ಟಲೆಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಮಾಡೋದು ನೋಡಿ ಸರ್. ಎಷ್ಟು ಪ್ಲಾಸ್ಟಿಕ್, ಲೋಡ್ ಗಟ್ಟೆ ಪ್ಲಾಸ್ಟಿಕ್ ಇದೆ, ಪಾಲಿಥಿನ್, ಮಕ್ಳು ಡೈಪರ್ ಈಗ ಎಸೆಯೋದು, ಅದೊಂದು ಬಾರಿ ಜನ ಅದೊಂದು ಬುದ್ಧಿ ಕಲ್ತ್ಬಿಟ್ಟಿದ್ದಾರೆ ಸರ್. ಅದು ಜನಗಳು ಆಗಿರ್ಬೋದು, ಅವರಿಗೂ ಒಂದು ಪರಿಜ್ಞಾನ ಇಲ್ವಾ? ಯಾಕಂದ್ರೆ ಇಂತ ಒಳ್ಳೆ ಕೆರೆಯಲ್ಲಿ ತಗೊಬಂದು ಕಸ ಕಡ್ಡಿನ ತಗೊಬಂದು ಹಾಕೋದು ಎಷ್ಟ್ರ ಮಟ್ಟಿಗೆ ಸರಿ ಇದೆ? ಇಲ್ಲಿ ಈ ತರ ಒಂದ್ ಕೆರೆ ಚೆನ್ನಾಗಿಟ್ಕೊಂಡ್ರೆ ಪ್ರಾಣಿ ಪಕ್ಷಿಗೂ ನೀರಾಗುತ್ತೆ, ಕೈ ಕಾಲು ತೊಳೆಯಕ್ಕಾಗಿರ್ಬೋದು, ಕೆಲಸ ಮಾಡೋ ಜನಗಳಿರ್ತಾರೆ, ರೈತರು ಇರ್ತಾರೆ, ಅವರಿಗೆಲ್ಲ ಉಪಯೋಗವಾಗುವಂತ ಕೆರೆ ಇದು. ಮತ್ತೆ ಗಣಪತಿ ಹಬ್ಬ ಬಂದ್ರೆ ಗಣಪತಿ ಕೂಡ ಇಲ್ಲೇ ಪವಿತ್ರವಾದ ಕೆರೆ ಸರ್ ಇದು. ಅಷ್ಟು ಹಾಳು ಮಾಡ್ಬಿಟ್ಟಿದ್ದಾರೆ ಇಂಥ ಕೆರೆನ ಈ ಮಟ್ಟಿಗೆ ಸ್ವಚ್ಛತೆ ಇಲ್ದಲೆ ಈ ತರ ಒಂದು ಗಬ್ಬೊಡಿತಾ ಇದೆ ಅಂತ ಹೇಳಿದ್ರೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ಸ್ಥಳೀಯ ಪಂಚಾಯತಿ ಮೆಂಬರ್ ಗಳಾಗಿರ್ಬೋದು, ಹೋಗ್ತಾರಲ್ಲ ನಮ್ ಇವರು ಹೌದು, ಇದು ಯಾರಿಗ್ ಸಂಬಂಧ ಪಡುತ್ತೋ ಅವ್ರ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಇಲ್ಲಾಂದ್ರೆ ಯಾರು ವಿಡಿಯೋ ನೋಡಿದ್ರೆ ಹಿರಿಯ ಅಧಿಕಾರಿಗಳು ಇದನ್ನ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರಿಗೆ ಸೂಚನೆ ಕೊಡ್ಬೇಕಂತಾನು ನಾನು ನಿಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಸರ್ ಇದೇ ರೂಟ್ ಓಡಾಡೋದು. ಅವ್ರಿಗೂ ನಾವು ಸಿಕ್ಕಾಬಟ್ಟೆ ಮನವಿ ಮಾಡಿದೀನಿ. ಅವರು ಮಾಡ್ತೀನಿ ಅಂತ ಹೇಳಿ ಈಗ ತನಕ ಮಾಡಿಲ್ಲ. ಒಂದ್ಸಲಿ ಏನಾದ್ರು ಕ್ಲೀನ್ ಮಾಡಿಸಿದ್ರೆ ಬಾರಿ ಅನುಕೂಲ ಆಗತ್ತೆ ಸರ್. ಇದು ಸ್ವಚ್ಛತೆಯನ್ನು ಕಾಪಾಡಬೇಕು. ನಾವು ಒಂದು ಪ್ಲಾಸ್ಟಿಕ್ ಬಿದ್ದರೂ ಸಹ ತಂದು ನಾವು ಸುಡ್ತೀವಿ, ಇಲ್ಲಾರ ಎಲ್ಲ ಕಡೆ ಡೆಸ್ಟ್ರಾಯ್ ಮಾಡ್ಬಿಡ್ತೀವಿ. ಈ ಜನರಿಗೆ ಇಷ್ಟು ಬುದ್ಧಿ ಇಲ್ಲ ಸರ್. ನೋಡಿ,
ಲೋಡ್ ಗಟ್ರೆ ಪ್ಲಾಸ್ಟಿಕ್ ಇದೆ, ಏನ್ ಈಗ ಕಸ ನಮ್ಮ ಕಡ್ಡಿ ಎಲ್ಲ. ಕಡೆಯಿಂದ ನಾವೇನ್ ಹೇಳ್ತೀವಿ ಅಂದ್ರೆ ಈಗ ಎಲ್ಲಾನು ಇಲಾಖೆ ಮೇಲೆ ಹಾಕಿದ್ರೆ ಅದು ಇಲಾಖೆ ಬಂದು ಎಲ್ಲಾ ಕೆಲಸ ಮಾಡಕ್ ಆಗಲ್ಲ. ಹೌದು. ಕೋರ್ಸ್ ನಾವು ನಮ್ ಟ್ಯಾಕ್ಸ್ ಹಣ ಇದ್ ಮಾಡ್ತಾ ಇದಾರೆ, ಅವ್ರು ಹೌದು. ತಗೋತಾ ಇದಾರೆ. ಹೌದು ನಮ್ ಜನ ಏನಂದ್ರೆ ನಮ್ ಜನಕ್ಕೆ ತಿಳುವಳಿಕೆ ಇರಬೇಕು, ಹೌದು sir. ಬೇಸಿಕ್ ಶಿಕ್ಷಣ ಇರಬೇಕು. ಶಿಕ್ಷಣ ಅವ್ರಿಗೆ ಇರ್ಬೇಕು. ಎಲ್ಲ ಹಾಕ್ಬೇಕು ಕಸ ಅನ್ನೋದು ನಾಲೆಜ್ ಇರಬೇಕು. ಹಾಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಜುಕೇಶನ್ ಸಿಸ್ಟಮ್ ಇರ್ಬೋದು. ಹೌದು ಏನು ಇಲ್ಲ ನಮ್ ಜನಕ್ಕೆ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ, ಜನನೇ ಪ್ರಾಬ್ಲಮ್. ಹೌದು ಸರ್. ತಮಗೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ಸರ್. ಒಂದು ಇಂಡಿಯನ್ ಸಿಟಿಸನ್ ಅಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು, ಪ್ಲಾಸ್ಟಿಕ್ ಎಸಿಬಾರ್ದು. ಅದ್ ನೋಡಿ ಸರ್, ಅದು ಪ್ಲಾಸ್ಟಿಕ್ ಅಂತೂ ಇದೆಯಾ 100 ವರ್ಷ ಎಷ್ಟರು ಏನಾಗಲ್ಲ. ಅದು ಇದು ನಾನ್ ಡಿಗ್ರೇಡೇಬಲ್, ಅದು ಏನು ಆಗಲ್ಲ. ಅದು ಅದು ಒಂದು ನಮ್ಮ ಜನ ಹೆಂಗೆ ಅಂದ್ರೆ ಅವ್ರ ಮನೇನ ಮಾತ್ರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಆಚೆ ಕಡೆ ರೋಡ್ ಎಲ್ಲ ಅವ್ರದೆಲ್ಲ ಅನ್ಕೊಂಡವ್ರೆ. ಹೌದು ಇದು sir. ಇದು ಇವ್ರು ಕಟ್ತಾರ ಟ್ಯಾಕ್ಸ್ ಹಣದಿಂದಾನೆ ಹ್ಮ್. ಎಲ್ಲ ಈ ರೋಡ್ ಆಗಿರ್ಬೋದು, ಏನೇನು ಕರೆಂಟ್ ಇರ್ಬೋದು, ಏನ್ ಪ್ರತಿಯೊಂದು ಇಲ್ಲಿ ಅಭಿವೃದ್ಧಿ ಆಗಿದೆ, ಪ್ರತಿಯೊಂದು ಜನರು ದುಡ್ಡೇನೆ. ಆದ್ರೆ ಜನರೇ ಈ ಜಾಗನ ಹಿಡ್ಕೊಂಡಿಲ್ಲ ಕರೆಕ್ಟ್ ಆಗಿ ಅಂದ್ರೆ ಅದು ವೇಸ್ಟ್. ಇದು ಒಂದೇ ಕೆರೆ ಅಂತಲ್ಲ ಸರ್, ಇದು ಎಕ್ಸಾಂಪಲ್ ಒಂದ್ ಕೆರೆ ಆಗಿರ್ಬೋದು. ಹೌದು. ಈ ತರ ಸಾವಿರಾರು ಕೆರೆಗಳಿದೆ ಹ್ಮ್. ನಮ್ಮ ಕರ್ನಾಟಕದಲ್ಲೇನೆ. ಕೂಗ್ತಿರೋದು ಕೇಳ್ತಿರ್ಬೋದು ಆನೆಗಳು ಕಿರಣ್ ಅವ್ರೆ. ಇನ್ನೊಂದು ಕಿರಣ್ ನೋಡಿ, ಆನೆಗಳು ನೀರ್ ಕುಡಿತವೆ. ಏನಾದ್ರೂ ನೀರ್ ಕೆಟ್ಟ ಹೋಗಿದ್ರೆ ಪಾಪ ಆನೆಗಳಿಗೂ ಒಂದು ಆರೋಗ್ಯ ಕೆಡೋ ಒಂದು ಪರಿಸ್ಥಿತಿ ಇದೆ ಕಿರಣ್. ಈ ಕೆರೆ ಆಗಿರೋವಂಥದ್ದು ನೋಡಿ, ಅರಣ್ಯ ಇಲಾಖೆ ಹೊಸ ಜೀಪ್ ಕೊಟ್ಟಿದ್ದಾರೆ ಇವತ್ತು. ಸಿಬ್ಬಂದಿ ಅವ್ರು ಬಂದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀಧರ್ ಅಂತ ಹೇಳಿ. ಹೊಸ ಜೀಪ್ ಬಂದಿದೆ ಕಿರಣ್ ಸರ್, ನಾವ್ ಹೇಳ್ ಕೊಡ್ಸಿದೀವಿ, ನಮಗೆ